ತುಳುನಾಡಿನ ದೈವಾರಾಧನಾ ಪರಂಪರೆಯಲ್ಲಿ ಎಂದೂ ಕೇಳರಿಯದ ಘಟನೆಯೊಂದು ಸಂಭವಿಸಿದ್ದು, ಪವಿತ್ರ ನೇಮದ ಸಂದರ್ಭದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯನ್ನ ದೈವ ನರ್ತನ ಸೇವೆಗೆ ಬಳಸಿಕೊಳ್ಳುವ ಮೂಲಕ ಸನಾತನ ಕಟ್ಟುಕಟ್ಟಳೆಗಳನ್ನ ಗಾಳಿಗೆ ತೂರಲಾಗಿದೆ ಎಂದು ತುಳು ವಿದ್ವಾಂಸರು ಹಾಗೂ ಪಂಬದ ಸಮುದಾಯದ ಸಂಶೋಧಕಿ ಡಾಕ್ಟರ್ ರತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಿದ್ರು. ತಾರೀಕು 1-2-2026 ಮಂಗಳೂರಿನ ಬೋಲೂರು ಜಾರಂದಾಯ ದೈವಸ್ಥಾನದಲ್ಲಿ ನಡೆದ ನೇಮದಲ್ಲಿ ಈ ಘಟನೆ ನಡೆದಿದೆ. ಬಂಟ ದೈವ ನರ್ತಕನಾಗಿ ಒಬ್ಬ ಕ್ರಿಶ್ಚಿಯನ್ ಸಮುದಾಯದ ಯುವಕನನ್ನ ನರ್ತನ ಸೇವೆಗೆ ಬಳಸಿಕೊಳ್ಳಲಾಗಿದೆ. ದಿವಂಗತ ಗಣೇಶ್ ಪಂಬದ ಎಂಬುವವರ ಕ್ರಿಶ್ಚಿಯನ್ ಪತ್ನಿಗೆ ಜನಿಸಿದ ಪುತ್ರನನ್ನ ಸಂಪ್ರದಾಯಬದ್ಧ ನೇಮ ಕಟ್ಟಲು ಬಳಸಿರುವಂತದ್ದು ದೈವಾರಾಧನೆಯ ಮೂಲ ನಂಬಿಕೆಗೆ ಧಕ್ಕೆ ತಂದಿದೆ ಎಂದು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿಯ ನೇಮದ ಜವಾಬ್ದಾರಿಯನ್ನ ಕೇರಳದ ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಹಾಗೂ ಆತನ ಅಕ್ಕನ ಮಗ ಸೂರಜ್ ವಹಿಸಿಕೊಂಡಿದ್ರು. ಅರ್ಹ ಪಂಬದ ಸಮುದಾಯದ ನರ್ತಕರನ್ನ ಮತ್ತು ಪೂರಕ ಪರಿಚಾರಕ ವರ್ಗವನ್ನ ನೇಮಿಸುವ ಬದಲಾಗಿ ಕಡಿಮೆ ಸಂಬಳ ನೀಡುವ ಹಿತಾಸಕ್ತಿಯಿಂದ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಈ ಲಾಭದ ಆಸೆಯು ತುಳುನಾಡಿನ ಪವಿತ್ರ ದೈವಿಕ ಆಚರಣೆಯನ್ನ ಅಪವಿತ್ರಗೊಳಿಸಿದೆ ಎಂದು ಡಾಕ್ಟರ್ ರತಿ ದೂರಿದ್ರು. ಬೋಳೂರು ಜಾರಂದಾಯ ದೈವಸ್ಥಾನದಲ್ಲಿ ಈ ಹಿಂದೆ ಶ್ರೀ ಸುಬ್ಬಣ್ಣ ಪಂಬದ, ಭಾಸ್ಕರ ಪಂಬದ ಮತ್ತು ಮುಳ್ಳಿಯ ಕುಮಾರ ಪಂಬದರಂತಹ ದಿಗ್ಗಜರು ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರು. ಆದರೆ ಈಗಿನ ಆಡಳಿತ ಸಮಿತಿಯು ದೈವ ನರ್ತಕರನ್ನ ಬದಲಾಯಿಸಿ ಗಣೇಶ್ ಪಂಬದ ಎಂಬುವವರಿಗೆ ಜವಾಬ್ದಾರಿ ನೀಡಿದ ಪರಿಣಾಮವಾಗಿ ಈ ಅನಾಚಾರ ಸಂಭವಿಸಿದೆ. ಇದು ಪಂಬದ ಸಮುದಾಯದ ಘನತೆಗೆ ಕುತ್ತು ತಂದಿದೆ ಎಂದು ಅವರು ಹೇಳಿದ್ರು. ಈ ಆಚರಣಾ ಲೋಪದ ಬಗ್ಗೆ ಪ್ರಶ್ನಿಸಲು ಹೋದಾಗ ಗಣೇಶ್ ಪಂಬದ ಮತ್ತು ಆತನ ಅಲಿಯ ಸೂರಜ್ ಅವರು ಉಡಾಫೆಯ ಉತ್ತರವನ್ನ ನೀಡಿದ್ದಾರೆ. ನಾವು ಯಾರನ್ನ ಬೇಕಾದರೂ ನೇಮ ಕಟ್ಟಿಸ್ತೇವೆ, ಹೆಂಗಸಾದ ನಿನಗೆ ನೇಮ ಕಟ್ಟಲು ತಾಕತ್ತಿದೆಯೇ ಎಂದು ಸ್ತ್ರೀತತ್ವಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ನಿಂದಿಸಿದ್ದಾರೆ. ಈ ವರ್ತನೆಯು ದೈವಾರಾಧನೆಯ ಹೆಸರಿನಲ್ಲಿ ನಡೀತಾ ಇರುವ ಅಹಂಕಾರದ ಪರಮಾವಧಿ ಎಂದು ಡಾಕ್ಟರ್ ರತಿ ವಿಷಾದಿಸಿದ್ರು. ಇಂತಹ ಗಂಭೀರ ವಿಷಯವನ್ನ ದೈವಸ್ಥಾನದ ಸಮಿತಿ, ಗುತ್ತು ಮನೆತನದವರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ವಿಪರ್ಯಾಸವೆಂದರೆ ಇಂತಹ ನೀಚ ಕೃತ್ಯವೆಸಗಿದ ವ್ಯಕ್ತಿಗೆ 2025-26 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವಂತದ್ದು ಜಿಲ್ಲಾಡಳಿತದ ಆಯ್ಕೆ ಸಮಿತಿಯ ವೈಫಲ್ಯವನ್ನ ತೋರಿಸುತ್ತದೆ ಎಂದು ಅವರು ತೀಕ್ಷ್ಣವಾಗಿ ಟೀಕಿಸಿದ್ರು. ಈಗ ಕೋಲ ಕಟ್ಟುವುದಾದ್ರೆ ನಿನಗೆ ಕಾಂತಾರದ ರಿಷಬ್ ಶೆಟ್ಟಿ ತರ ಅಬ್ಬರಿಸಲು ಬರುತ್ತಾ ಎಂದು ನರ್ತಕರಲ್ಲಿ ಕೇಳ್ತಾರೆ. ಇದರಿಂದ ನರ್ತಕರು ದಿಗ್ಭ್ರಾಂತರಾಗಿದ್ದಾರೆ. ರಿಷಬ್ ಶೆಟ್ಟಿ ತರ ಅಬ್ಬರಿಸುವ ಕ್ರಮ ಇಲ್ಲ ಎಂದ್ರೆ ನೀನು ನರ್ತನ ಸೇವೆ ಮಾಡಬಾರದು ಎಂದು ಕೆಲವರು ಕಳಿಸುವಂತದ್ದು ಕೂಡ ಇದೆ. ಇನ್ನು ಈಗಾಗಲೇ ರಾಜ್ಯ ಮಹಿಳಾ ಆಯೋಗ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಗೆ ದೂರು ನೀಡಲಾಗಿದ್ದು, ತುಳುನಾಡಿನ ದೈವಾರಾಧಕರು ಮತ್ತು ಸಾರ್ವಜನಿಕರು ಈ ವಿಷಯದಲ್ಲಿ ಜಾಗೃತರಾಗಬೇಕು. ದೈವಿಕ ಪರಂಪರೆಯನ್ನ ಉಳಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಮಾಜವು ಒಟ್ಟಾಗಿ ನಿಲ್ಲಬೇಕೆಂದು ಡಾಕ್ಟರ್ ರತಿ ಅವರು ಈ ಪತ್ರಿಕಾಗೋಷ್ಠಿಯ ಮೂಲಕ ಪ್ರಾರ್ಥಿಸಿದ್ರು. ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತೆ, ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ ನಾನೇನಾದ್ರೂ ಮಾತಾಡುದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಿದ್ರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಮ್ಮ ವಿಷಯ ಕೇಳ್ಕೊಂಡು ಈ ಥರದೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತೆ, ಅವರು ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದ ಅಂತ ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆ ಅನ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧಲ ಹಚ್ಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದ್ರು. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯ್ತು. ನನಗೆ ತುಂಬಾ ಬೇಜಾರಾಯ್ತು. ಇದನ್ನ ನಮ್ಮ ಸಂಬಂಧಪಟ್ಟವರ ಜಾತಿ ಬಂಧುಗಳೆಲ್ಲ ನಾನು ಹೇಳಿದೆ, ಯಾರು ಸಹ ಗಣೇಶ ಮೊಹಮ್ಮದರ ವಿರುದ್ಧ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆಪಾಡಿನ ವಿಷಯ. ಇನ್ನೊಂದಂತ ಹೇಳಿದ್ರೆ ಕಾಲಕ್ರಮದಲ್ಲಿ ಇದು ನಮ್ಮ ಬುಡಕ್ಕೂ ಸಹ ಬರ್ಬೋದು ಅನ್ನೋದೊಂದು ವಿಷಯ. ಮತ್ತೆ ಮೂರನೇದಾಗಿ ಇದು ಬರೀ ಒಂದು ದೈವನರ್ತಕರ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲಿ ಗುತ್ತುಬರಿಕೆಯವರಿದ್ದಾರೆ, 16 ವರ್ಗದವರಿದ್ದಾರೆ, ಎಲ್ಲರಿದ್ದಾರೆ. ಎಲ್ಲರ ಜವಾಬ್ದಾರಿ ಇದು. ನಾನು ಎಲ್ಲ ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಅರಸು ಮಂಜೇಶ್ವರ ಉದ್ಯವರ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದವರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತು ಎಲ್ಲಿ ಉಲ್ಲಂಘನೆ ಆಗ್ತದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದ್ರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರು. ನನಗೆ ಹಲವಾರು ಗುತ್ತುಬರಿಕೆಯವರು ಫೋನ್ ಮಾಡಿದ್ರು, ಶೆಟ್ರುಗಳು ಫೋನ್ ಮಾಡಿ ಹೇಳಿದ್ರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರಲ್ಲ, ನಿಮ್ಮದು ಸಣ್ಣ ಸಮುದಾಯ, ಇದು ಈ ತರ ತಪ್ಪಾದ್ರೆ ನೀವು ಹೇಳ್ಬಾರದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಹೋದ್ರು. ಗಣೇಶ್ ಮೊಹಮ್ಮದರಿಗೆ ಸಪೋರ್ಟ್ ಆಗಿ ನಿಂತರು. ಇದು ನನಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದವರ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ನಲಿಕೆ ಸಮುದಾಯದ ಹತ್ರ ಹೇಳಿದೆ. ಇವರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಮಗೆ ಪಂಬದ ಸಮುದಾಯ ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು. ಆದ್ರೆ ಈತ ಕೊರತೆಗೆ ಕಟ್ತಾನೆ, ಕೊರಗಜ್ಜನಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ.
ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ, ನಮಗೆ ಪೆಟ್ಟಾದ್ರೆ, ಆಪರೇಷನ್ ಆದ್ರೆ, ಅಥವಾ ಯಾವ್ದಾದ್ರು ರೀತಿಯಲ್ಲಿ ಸರ್ಜರಿ ಆದ್ರೆ, ಅಥವಾ ನಾವೇನಾದ್ರೂ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಇವರನ್ನು ಸಿರಿಮುಡಿ ಏರಿ ನೇಮ ಕಟ್ಟುವವರು, ಅದು ಕಟ್ಲಿಕ್ಕೆ ಇಲ್ಲ. ಆದ್ರೆ ಈ ಮನುಷ್ಯನಿಗೆ ಸರ್ಜರಿ ಆದ್ರೂ ನೇಮ ಕಟ್ತಾ ಇದ್ದಾರೆ. ಅದು ಕಟ್ಲಿಕ್ಕೇನೆ ಇಲ್ಲ, ಅದು ಅಪರಾಧ. ನಾವು ಕಟ್ಟಬಾರ್ದು. ಅಂಥದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ತರ ಒಂದು ನರ್ತನ ಸಮುದಾಯದವರಿಂದಲೇ ಆದಂತ ಇದು ಅನ್ಯಾಯ. ಆದ್ರೆ ನಾನು ಪಾಪ ಬೇರೆ ನಮ್ಮ ನರ್ತನ ಸಮುದಾಯದಿಂದ ದೂರುದಿಲ್ಲ. ಯಾಕಂತ ಹೇಳಿದ್ರೆ, ಒಬ್ಬರಿಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯ ಇದು ಬಲಿಯಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೀರಾ ಅಂತ ಹೇಳಿ. ನನ್ನಿಂದ ಇದು ಆಗ್ಲಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನು ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ. ಸಮಾಜದ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಅಷ್ಟೇ. ಯಾಕಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ಗಣೇಶ್ ಮೊಹಮ್ಮದ್ ಅವರು ಏನು ಮಾತಾಡಿದ್ರೆ ಅದರ ಬಗ್ಗೆ ನಾನು ಕಾನೂನು ಕ್ರಮ ಕೈಗೊಳ್ತೇನೆ. ಆದ್ರೆ ಇದು ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನರ್ತನ ಅನ್ನೋದು, ಒಂದು ನೇಮ ಅನ್ನೋದು ಬರೀ ನರ್ತಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಲವಾರು ಬಾರಿ ಇದು ದೌರ್ಜನ್ಯಗಳು ನಡೀತಾ ಉಂಟು. ಒಬ್ರಿಬ್ರು ಮಾತಾಡ್ತಾರೆ, ಬಿಡ್ತಾರೆ. ಇದರ ಬಗ್ಗೆ ಹೋರಾಟ ಮಾಡಿದವ್ರ ಹತ್ರ ಸಹ ನಾನು ಹೇಳಿದೆ. ಆದ್ರೆ ಅವರು ಹೇಳಿದ್ದು ಬೇರೆ, ಅವರು ಉತ್ತರ ಕೊಟ್ಟದ್ದು ಬೇರೆ. ನಾನು ಎಲ್ಲರನ್ನು ಇಷ್ಟು ದಿವಸಗಳವರೆಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಏನು ಉತ್ತರ ನನಗೆ ಸಿಗದೇ ಇದ್ದಾಗ, ಎಲ್ಲ ಶೂನ್ಯ ಅಂತ ಆದಾಗ ಮಾತ್ರ ನಾನು ನಿಮ್ಮ ಮುಂದೆ ಬಂದು ಇಲ್ಲಿ ಕೂತಿದ್ದೇನೆ, ಜನರಿಗೆ ತಿಳಿಸಿದನು ಅಂತ ಹೇಳಿದ್ದೇನೆ. ಇನ್ನು ಮುಂದೆ ಇಂಥ ಅವಾಂತರಗಳು ಆಗ್ಬಾರ್ದು, ಮುಂದೆಯೂ ಆಗ್ಬಹುದು ತುಂಬಾ. ಅದಕ್ಕೋಸ್ಕರ ಇದನ್ನೊಂದು ನಿಲ್ಲಿಸಬೇಕಂತ ನನ್ನ ಪ್ರಾರ್ಥನೆ ನಿಮ್ಮ ಮುಖಾಂತರ.